ಬಾಗಲಕೋಟೆ ದಾವಣಗೆರೆ ಉಪಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ನಾಮಪತ್ರ ಸಲ್ಲಿಕೆಗೆ ಇವತ್ತು ಕೊನೆ ದಿನ. ಹೀಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ಹೈ ಡ್ರಾಮಾ ನಡೆದಿವೆ. ದಾವಣಗೆರೆಯಲ್ಲಿ ಅಂತೂ ಬಂಡಾಯ ಅಭ್ಯರ್ಥಿ ಮನವೊಲಿಕೆಗೆ ಕಾಂಗ್ರೆಸ್ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತು. ಆದರೆ ಸಾದಿಕ್ ಪೈಲ್ವಾನ್ ಮಾತ್ರ ಸೆಡ್ಡು ಹೊಡೆದು ಕಣದಲ್ಲಿಯೇ ಇದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಉಪಚುನಾವಣೆ ಸಮರ ನೋಡೋಣ. ನೋವು ಆಗಿರೋದು ಅಂತೂ ನಿಜ. ಅವ್ರು ನಮ್ಮ ಕುಟುಂಬದ ಸದಸ್ಯರು. ಸಮಾಜಕ್ಕೆ ಬಿಟ್ಟೆ ನಾನೇನಿಲ್ಲ, ಸಮಾಜ ನನ್ನಿಂದೆ ಇದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ. ನಾವು ಕಣದಲ್ಲಿ ಅದ ಸರ್, ಯಾವ ಕಾರಣಕ್ಕೂ ಸರಿದಿಲ್ಲ, ಸರಿಯೋದು ಇಲ್ಲ. ಸುದ್ದಿಗೋಷ್ಠಿ ನಡುವೆ ನಾಯಕರ ಎಂಟ್ರಿ, ಮನೆಯೊಳಗೆ ಗುಪ್ತ ಸಭೆ, ಮನೆ ಹೊರಗೆ ಗೋ ಬ್ಯಾಕ್ ಘೋಷಣೆ, ಜನಸಂದಣಿಯ ನಡುವೆ ಗೊಂದಲದ ವಾತಾವರಣ. ಇದಿಷ್ಟು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣಾ ಅಖಾಡ ಹೇಗಿದೆ ಅನ್ನೋದರ ಸೂಚ್ಯ ದೃಶ್ಯಗಳು. ಬೆಣ್ಣೆನಗರಿಯಲ್ಲಿ ಗೆಲುವಿನ ನಗಾರಿ ಬಾರಿಸೋದಕ್ಕೆ ರಾಜಕೀಯ ನಾಯಕರ ಲೆಕ್ಕಾಚಾರ ಜೋರಾಗಿಯೇ ನಡೀತಿದೆ. ನಾಮಪತ್ರ ವಾಪಸ್ ಪಡೆಯಲು ಇವತ್ತು ಕೊನೆ ದಿನ ಆಗಿತ್ತು. ಇದೇ ಕಾರಣಕ್ಕೆ ಚುನಾವಣಾ ಕಣ ರಣರಣ ಎಂದಿದೆ. ವಿಷಯ ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಶಾಮನೂರು ಕುಟುಂಬದ ಭದ್ರಕೋಟೆ. ಕಳೆದ 30 ವರ್ಷಗಳಿಂದಲೂ ಶಾಮನೂರು ಫ್ಯಾಮಿಲಿ ಕೈಯಲ್ಲಿಯೇ ಇಲ್ಲಿನ ಆಡಳಿತ. ಆದರೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ಈ ಕ್ಷೇತ್ರ ತೆರವಾಗಿದೆ. ತಂದೆಯ ಸ್ಥಾನವನ್ನ ಮಗನಿಗೆ ಕೊಡಿಸುವಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ ಸಫಲರಾಗಿದ್ದಾರೆ. ಆದರೆ ನಮಗೆ ಟಿಕೆಟ್ ಕೊಡಿ ಎಂದಿದ್ದ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ಬಂಡಾಯ ಸಾರಿದೆ. ಇವರನ್ನ ನೋಡಿ, ಹೆಸರು ಸಾದಿಕ್ ಪೈಲ್ವಾನ್, ಕಾಂಗ್ರೆಸ್ನ ಕಾರ್ಯಕರ್ತ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಸಮುದಾಯವನ್ನ ಬಿಟ್ಟು ಶಾಮನೂರು ಕುಟುಂಬಕ್ಕೆ ಮಣೆ ಹಾಕಿರೋದ್ರ ವಿರುದ್ಧ ಸೆಟೆದು ನಿಂತಿದ್ದಾರೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಇನ್ನಿವತ್ತು ನಾಮಪತ್ರ ವಾಪಸ್ ಪಡೆಯಲು ಕೊನೆ ದಿನವಾಗಿದ್ರಿಂದ ಕೈಪಡೆ ಕೂಡ ಬಂಡಾಯ ಶಮನದ ಸಹಜ ಪ್ರಯತ್ನ ನಡೆಸಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಸಾದಿಕ್ ಮನವೊಲಿಕೆಗೆ ಇವತ್ತು ಪ್ರಯತ್ನಿಸಿದ್ರು. ಕಳೆದ ರಾತ್ರಿ ಕರೆ ಮಾಡಿ ಮಾತನಾಡಿದ್ರು. ಆದ್ರೆ ಪೈಲ್ವಾನ್ ಮಾತ್ರ ತಮ್ಮ ಪಟ್ಟು ಸಡಿಲಿಸ್ತಿಲ್ಲ. ಹೀಗಾಗಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರು ಇವತ್ತು ದಾವಣಗೆರೆಗೆ ಎಂಟ್ರಿ ಕೊಟ್ಟಿದ್ರು. ಸಾದಿಕ್ ಮನೆಗೆ ಬಂದು ಮನವೊಲಿಸಲು ಯತ್ನಿಸಿದ್ರು. ಆದರೆ ಸಾದಿಕ್ ಬೆಂಬಲಿಗರು ಗೋ ಬ್ಯಾಕ್ ಘೋಷಣೆ ಕೂಗಿದ್ದಾರೆ. ಶಾಸಕ ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹ್ಮದ್ ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ವಾಪಸ್ ಆಗಿದ್ದಾರೆ. ಆದರೆ ಮನವೊಲಿಸುವ ತಮ್ಮ ಆತ್ಮವಿಶ್ವಾಸವನ್ನ ಮಾತ್ರ ಬಿಡ್ತಿಲ್ಲ. ನಾಮಪತ್ರ ವಾಪಸ್ ಪಡೆಯುವ ಅವಧಿ ಮುಗಿದ್ರೂ ಮಾತುಕತೆ ನಡೆಸ್ತೀವಿ ಅಂತಿದ್ದಾರೆ. ನೋವು ಆಗಿರೋದು ಅಂತೂ ನಿಜ. ಬಹಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತೆ ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯ ಚೆನ್ನಾಗಿದೆ. ಮತ್ತೆ ಅವ್ರು ನಮ್ಮ ಕುಟುಂಬದ ಸದಸ್ಯರು. ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ ಈ US ಇರಾನ್ ಮಧ್ಯನೂ ಅವಕಾಶ ಇದೆ. ಕೂತ್ಕೊಂಡು ಪಕ್ಷದ ವರಿಷ್ಠರ ವಿಚಾರದಿಂದ ಇವತ್ತು ನಾವು ಸಾದಿಕ್ ಅವ್ರು ಭೇಟಿ ಮಾಡಕ್ಕೆ ಬಂದು, ಪಕ್ಷದ ನಮ್ಮ ಮುಖಂಡರು ಕೂಡ ಅವ್ರಿಗೆ ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ ನಾವು. ಮತ್ತೊಂದ್ ಕಡೆ ಸಾದಿಕ್ ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿರೋ ಮುಸ್ಲಿಂ ಮತದಾರರು ತಮ್ಮ ಕೈ ಹಿಡಿತಾರೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಸಮುದಾಯ ನನ್ನ ಹಿಂದೆ ಇದೆ, ನಾನು ಹಿಂದೆ ಸರಿಯಲ್ಲ ಅಂತ ಮಿನಿ ಸಮರದಲ್ಲಿ ಧೂಳೆಬ್ಬಿಸಿದ್ದಾರೆ. ಸಮಾಜಕ್ಕೆ ಬಿಟ್ಟೆ ನಾನೇನಿಲ್ಲ, ಸಮಾಜ ನನ್ನಿಂದೆ ಇದೆ, ಸಮಾಜದಿಂದ ನಾನದೇನೆ. ಸಮಾಜ ಏನು ತೀರ್ಪು ಕೊಡ್ತೈತಿ ಅದು ತೀರ್ಪು ತಗೊಂಡು ಹೋಗ್ರಿ. ನಾನು ಬಯಲಿಯಲ್ಲಿ ಇರ್ತಕ್ಕದ್ದು 100% ಸತ್ಯ. ನನ್ನ ಗೆಲುವಲ್ಲ, ಮೈನಾರಿಟಿ ಗೆಲುವು, ಆಯಿಂದ ಗೆಲುವು, ನನ್ನ ಸೋಲು ಅವ್ರ ಸೋಲು ಅಂತಕ್ಕದ್ದು ತಮ್ಮ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಕಣದಲ್ಲಿ ಅದ ಸರ್, ಯಾವ ಕಾರಣಕ್ಕೂ ಸರಿದಿಲ್ಲ, ಸರಿಯೋದು ಇಲ್ಲ. ಇನ್ನು ಸಚಿವ ಜಮೀರ್ ಅಹ್ಮದ್ ಅವರು ಟಿಕೆಟ್ ವಿಚಾರದಲ್ಲಿ ಮುನಿಸಿಕೊಂಡಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಈ ಕಾರಣಕ್ಕೆ ಅಂತರ ಕಾಪಾಡಿಕೊಳ್ಳುತ್ತಿದ್ದಾರಾ ಎನ್ನುವ ಪ್ರಶ್ನೆ ಎದ್ದಿದೆ. ಇದಕ್ಕೆ ಇಂಬು ನೀಡುವಂತೆ ನಿನ್ನೆ ಸಿಎಂ ನಿವಾಸದಲ್ಲಿ ನಡೆದಿದ್ದ ಮುಸ್ಲಿಂ ಸಚಿವರು, ಶಾಸಕರು, MLCಗಳ ಸಭೆಗಳಿಗೆ ಜಮೀರ್ ಗೈರಾಗಿದ್ದಾರೆ. ಸಾದಿಕ್ ಪೈಲ್ವಾನ್ ಸೇರಿ 14 ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ನಡುವೆ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಮರ್ಥ್ ಪ್ರಚಾರ ಚುರುಕುಗೊಳಿಸಿದ್ದಾರೆ. ತಮ್ಮ ಕುಟುಂಬದ ಭದ್ರಕೋಟೆಯನ್ನ ಗೆಲ್ಲೋ ಯತ್ನ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಕೂಡ ಮತಯಾಚನೆ ನಡೆಸಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿಯೂ ಚುನಾವಣಾ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳಾಗಿದ್ದ 5 ನಾಮಪತ್ರ ವಾಪಸ್ ಪಡೆದಿದ್ದಾರೆ. ಗೋವಿಂದರಾಜ್ ಬಳ್ಳಾರಿ, ಅಯೂಬ್ ಖಾನ್ ಬಾಗೇವಾಡಿ, ಅಬ್ದುಲ್ ರಜಾಕ್ ಬಾಳೆಕಾಯಿ, ಯಂಕಪ್ಪ ಕಮತಗಿ ಹಾಗೂ ಪ್ರಶಾಂತ್ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ.
ಅವರು ಇವತ್ತು ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ಯಾವುದೇ ಕಂಡೀಷನ್ ಇಲ್ಲ ಇದೆ, ನಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಇವತ್ತು ಒಪ್ಕೊಂಡಿದ್ದಾರೆ, ಅದರಿಂದ ವಿಡ್ರಾ ಮಾಡ್ಕೊಂಡಿದ್ದಾರೆ. ನಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಇವತ್ತು ಒಪ್ಕೊಂಡಿದ್ದಾರೆ, ಅದರಿಂದ ವಿಡ್ರಾ ಮಾಡ್ಕೊಂಡಿದ್ದಾರೆ. ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಒಟ್ಟು 9 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಮನೆ ಮನೆಗೆ ತೆರಳಿ ಮತಬೇಟೆಗೆ ಇಳಿದಿದ್ದಾರೆ. ದಾವಣಗೆರೆಯಿಂದ ಬಸವರಾಜ್ ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.